ನಮಸ್ಕಾರ ಟೆಕ್ ಫಾರ್ ವಿ ಐ. ನಾನು ನಿಮ್ಮ ಸ್ನೇಹಿತ ಆರ್ ಶಾಬಾಜ್ ಅಹಮದ್ ಮಾತಾಡ್ತಾ ಇದ್ದೀನಿ. ಸೊ ಸಾರಿ ಫಾರ್ ದಿ ಲೇಟ್ ಅಪ್ಲೋಡಿಂಗ್. ಯಾಕಂದರೆ ಕೆಲವು ವೈಯಕ್ತಿಕ ಕಾರಣಗಳು ಇರೋದ್ರಿಂದ ಸ್ವಲ್ಪ ಅಪ್ಲೋಡ್ ಮಾಡಬೇಕಾದ್ರೆ ತಡವಾಗಿರಬಹುದು. ಸೊ ಅದಕ್ಕೋಸ್ಕರ ಕ್ಷಮೆ ಕೇಳ್ತಾ ಇದ್ದೀನಿ. ಸೊ ಇವತ್ತಿಂದ ನಮ್ಮ ಎಲ್ಲ ವ್ಯೂವರ್ಸ್ಗಳ ಡಿಮ್ಯಾಂಡಿಗೆ ತಕ್ಕಂತೆ ಬೇಸಿಕ್ ಸಂಚಿಕೆಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಸಿಕ್ ಮೀನ್ಸ್ NVDA ಸೆಟ್ಟಿಂಗ್ ಏನು ಮಾಡ್ಕೊಳ್ಳೋದು, ಡೆಸ್ಕ್ಟಾಪಲ್ಲಿ ಹೆಂಗೆ ನ್ಯಾವಿಗೇಟ್ ಮಾಡೋದು, ಇಲ್ಲಿಂದ ಫೈಲ್ ಫೋಲ್ಡರ್ ಮ್ಯಾನೇಜ್ಮೆಂಟ್ವರೆಗೂ ಫುಲ್ಲು ಬೇಸಿಕ್ ಆಗಿರುತ್ತೆ. ಸೊ ಈಗ ಬೇಸಿಕ್ ಅಂದರೆ NVDA ಸೆಟ್ಟಿಂಗ್ಸ್. ಇವತ್ತಿನ ಸಂಚಿಕೆಯಲ್ಲಿ ನಾವು NVDA ಸೆಟ್ಟಿಂಗ್ಸ್ನ ತಿಳ್ಕೊಳ್ತಾ ಹೋಗೋಣ. Google Gemini 12 of 17. NVDA ಸೆಟ್ಟಿಂಗ್ಸ್ ಅಂದರೆ NVDAದಲ್ಲಿ ಯಾವ ಥರ ಲೇಔಟ್ ಇರುತ್ತೆ, ಯಾವ ಥರ ಆಪ್ಷನ್ಸ್ ಇರುತ್ತೆ, ಅದನ್ನು ಪ್ರೆಫರೆನ್ಸ್ಗಳು ಹೆಂಗೆ ಸೆಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. New notification from WhatsApp. Computer act. ಸೊ ಇವಾಗ ನಾನು NVDA ಮೆನ್ಯು ಓಪನ್ ಮಾಡೋಕ್ಕೆ ಇನ್ಸರ್ಟ್ ಎನ್ ಮಾಡ್ತೀನಿ. ಇನ್ಸರ್ಟ್ ಎನ್ನು ಮಾಡ್ಬೋದು, ಇಲ್ಲಾಂದರೆ ಕ್ಯಾಪ್ಸ್ ಲಾಕ್ ಪ್ಲಸ್ ಎನ್ನು ಮಾಡ್ಬೋದು. ನಾನು ಕ್ಯಾಪ್ಸ್ ಲಾಕ್ನೇ ಇನ್ಸರ್ಟ್ ಕೀಯಾಗಿ ವರ್ಕ್ ಮಾಡೋ ಥರ ಸೆಟ್ ಮಾಡಿರೋದ್ರಿಂದ ಕ್ಯಾಪ್ಸ್ ಲಾಕ್ ಪ್ಲಸ್ ಎನ್ ಮಾಡ್ತೀನಿ. NVDA menu. NVDA ಮೆನ್ಯು. ಸೊ ಇಲ್ಲಿ ಒಂದೊಂದೇ ಆಪ್ಷನ್ನ ನೋಡ್ತಾ ಹೋಗೋಣ. Preferences submenu P. ಇಲ್ಲಿ ನಾನು ನಿಮಗೆ ಎಲ್ಲ ಆಪ್ಷನ್ಗಳು ಮೇಲೆ ತೋರಿಸ್ತಾ ಹೋಗ್ತೀನಿ, ಸಮಯದ ಅಭಾವ ಇರೋದ್ರಿಂದ. ನಿಮಗೆ ಯಾವುದು ತುಂಬ ಇಂಪಾರ್ಟೆಂಟ್ ಇದೆಯೋ ಆ ಆಪ್ಷನ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಪ್ರೆಫರೆನ್ಸಸ್ ಸಬ್ಮೆನ್ಯೂ, ಇದೊಂದು ಸಬ್ಮೆನ್ಯೂ ಆಗಿರುತ್ತೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ರೈಟ್ ಆರೋ ಮಾಡಬೇಕು. ಪ್ರೆಫರೆನ್ಸಸ್ ಒಳಗೆ ಏನಿದೆ ನೋಡೋಣ. Settings S1 of 4. Speech dictionary submenu D. ಸ್ಪೀಚ್ ಡಿಕ್ಷನರಿ ಸಬ್ಮೆನ್ಯೂ ಅಂತ ಒಂದು ಇದಿದೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ನೀವು ಸ್ಪೀಚಲ್ಲಿ ಪ್ರೊನೌನ್ಸಿಯೇಷನ್ ಹೆಂಗೆ ಮಾಡಬೇಕು, ಒಂದೊಂದು ಸಿಂಬಲ್ಗೂ ಯಾವ್ಯಾವ ಥರ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ನನ್ನ ಕೇಳಿದ್ರೆ ಅದು ಹೆಂಗಿದೆಯೋ ಹಂಗೆ ಬಿಡೋದು ಒಳ್ಳೆಯದು. ನಾನು ಹಾಗೆ ಬಿಡ್ತೀನಿ. ಈ ಸಬ್ಮೆನ್ಯೂನ ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ತೀನಿ ನಿಮಗೆ. Default dictionary D1 of 3. ಡಿಫಾಲ್ಟ್ Voice dictionary V2 of 3. ವಾಯ್ಸ್, Temporary dictionary T3 of 3. ಟೆಂಪ್ರವರಿ ಡಿಕ್ಷನರಿ. ಸೊ ಇದನ್ನು ಏನು ಮಾಡೋಕ್ಕೋಗಲ್ಲ, ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಆಗುತ್ತೆ. ಆಮೇಲೆ Speech dictionary submenu D. Settings S1 of 4. ಸೆಟ್ಟಿಂಗ್ಸ್ ಅಂದರೆ NVDAದು ಇಂಪಾರ್ಟೆಂಟ್ ಭಾಗ. ಲೈಕ್ ನಾವೆಲ್ಲ ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಕೆ ಹೋಗ್ತಾ ಇದ್ದೀವಿ ಅದು. ಸೊ ಅದಕ್ಕೂ ಮುಂಚೆ ಇಲ್ಲಿ ಇನ್ನೂ ಕೆಲವೊಂದು ಆಪ್ಷನ್ ಇದೆ. Speech diction punctuation symbol pronunciation P3 of 4. ಪಂಕ್ಚುವೇಷನ್ ಸಿಂಬಲ್ ಪ್ರೊನೌನ್ಸಿಯೇಷನ್. ಇದು ಪಂಕ್ಚುವೇಷನ್ನ ಯಾವ ಥರ ಪ್ರೊನೌನ್ಸ್ ಮಾಡಬೇಕು. ಈಗ ಓಪನ್ ದಿ ಕೊಟೇಶನ್ಗೆ ಕೋಟ್ ಅನ್ನುತ್ತೆ, ಅದು ಓಪನ್ ದಿ ಕೊಟೇಶನ್ ಅನ್ಬೇಕಾ, ಆ ರೀತಿ ನಾವು ಸೆಟ್ ಮಾಡ್ಕೋಬೋದು. Input gestures N4 of 4. ಇನ್ಪುಟ್ ಜೆಸ್ಟರ್ಸ್, ನಾವು ಜೆಸ್ಟರ್ಸ್ನ ಕೂಡ ಇಂಪೋರ್ಟ್ ಮಾಡ್ಬೋದು. ಅದು ನಾವು ಮಾಡಬೇಕು ಅಂದರೆ ತುಂಬ ಅಡ್ವಾನ್ಸ್ ಆಗಿ ಗೊತ್ತಿರಬೇಕು. ಅಡ್ವಾನ್ಸ್ ಆಗಿ ಗೊತ್ತಿರೋರು ಮಾತ್ರ ಈ ಕೆಲಸ ಮಾಡೋಕ್ಕಾಗುತ್ತೆ. ಸೊ ಈಗ Settings S1 of 4. ಸೊ ಇದರಲ್ಲಿ ಇಷ್ಟೇ. ಇದರಿಂದ ಆಚೆ ಬರ್ತೀನಿ. ಲೆಫ್ಟ್ ಆರೋ, Preferences submenu P. Tool submenu T. ಟೂಲ್ಸ್ ಸಬ್ ಮೆನ್ಯೂ. ಇದರಲ್ಲೂ ಕೂಡ ಏನೂ ಇಲ್ಲ, ಟೂಲ್ಸ್ ಇದು. ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತಂದರೆ ಆ್ಯಡ್ ಆನ್ ಸ್ಟೋರ್. View log L1 of 8. ಡೌನ್ ಆರೋ, Speech viewer S2 of 8. Braille viewer B3 of 8. Add-on store of 4 of 8. ಆ್ಯಡ್ ಆನ್ ಸ್ಟೋರ್. ಇದರಲ್ಲಿ ಏನಾಗಿರುತ್ತೆ, ಆ್ಯಡ್ ಆನ್ ಸ್ಟೋರ್ ಇರುತ್ತೆ. ಆ್ಯಡ್ ಆನ್ ಸ್ಟೋರಲ್ಲಿ ಲೈಕ್ ಈಗ ಪ್ಲೇಸ್ಟೋರಲ್ಲಿ ಯಾವ ರೀತಿ ಆ್ಯಡ್ ಆನ್ಸ್ ಆ್ಯಪ್ಸ್ಗಳನ್ನ ನಾವು ಡೌನ್ಲೋಡ್ ಮಾಡ್ತೀವೋ ಅದೇ ರೀತಿ ಇದು NVDAದು ಆ್ಯಡ್ ಆನ್ ಸ್ಟೋರ್. ಇಲ್ಲಿ ಅವೈಲೇಬಲ್ ಇರುವಂತಹ ಆ್ಯಡ್ ಆನ್ಸ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು. ಇದು ಮಲ್ಟಿಪೇಜ್ ಡೈಲಾಗ್ ಬಾಕ್ಸ್ ಆಗಿರುತ್ತೆ. ನಾನು ನಿಮಗೆ ಈ ಕಾನ್ಸೆಪ್ಟ್ ಬಂದಾಗ ಹೇಳ್ಕೊಡ್ತೀನಿ. Python console P5 of 8. ಪೈಥಾನ್ ಕನ್ಸೋಲ್, ಇದು ಅಡ್ವಾನ್ಸ್ ಯೂಸರ್ಸ್ ಲೈಕ್ ಈಗ NVDAಲ್ಲಿ ಕೋಡಿಂಗ್ ಎಲ್ಲ ಮಾಡೋರು ಇರ್ತಾರಲ್ಲ, ಪೈಥಾನ್ಗೆ ಯೂಸ್ ಮಾಡ್ತಾರಲ್ವಾ, ಅವರು ಯೂಸ್ ಮಾಡೋವಂಥದ್ದು. Create portable copy C6 of 8. ಕ್ರಿಯೇಟ್ ಪೋರ್ಟಬಲ್ ಕಾಪಿ, ಇದು ಕೂಡ ಇಂಪಾರ್ಟೆಂಟ್. ನಮಗೆ ಈಗ ನಾವು ಎಲ್ಲರೂ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀವಿ,
ಅಲ್ಲಿ ಕಂಪ್ಯೂಟರ್ನಲ್ಲಿ NVDA ಇರಲ್ಲ. ಅವಾಗ ಪೋರ್ಟೇಬಲ್ ಕಾಪಿ ಇದ್ರೆ ನಾವು ನಮ್ಮ ಪೆನ್ ಡ್ರೈವ್ ಅಲ್ಲೋ ಫೋನಲ್ಲೋ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಐ ಮೀನ್ ಫೋನ್ನ ಅಥವಾ ಪೆನ್ ಡ್ರೈವ್ನ ಇನ್ನೊಂದು ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. Run COM registration fixing tool R7 of 8. ಇದು ಇಂಪಾರ್ಟೆಂಟ್ ಅಲ್ಲ. Reload plugins R8 of 8. View log L1 of 8. ಇದರಲ್ಲಿಷ್ಟೇ. Tool submenu T. Help submenu H. ಹೆಲ್ಪ್ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಒಂದೇ ಒಂದು, ಅದೇನು ಅಂದ್ರೆ ಚೆಕ್ ಫಾರ್ ಅಪ್ಡೇಟ್ಸ್. ನೋಡೋಣ. User guide U1 of 12. ಯೂಸರ್ ಗೈಡು ಬೇಕಾದ್ರೆ ಓದ್ಕೋಬಹುದು, ನನಗೆ ಬೇಡ. Commands quick reference Q2 of 12. ಕಮ್ಯಾಂಡ್ಸ್ ಕ್ವಿಕ್ ರೆಫರೆನ್ಸ್ ಇರುತ್ತೆ, ಇದು ವೆಬ್ ಪೇಜ್ ಅಲ್ಲಿ ಓಪನ್ ಆಗುತ್ತೆ ಇವೆಲ್ಲ. What's new N3 of 12. NV access website W5 of 12. ಇದು ಅವ್ರದ್ದು ವೆಬ್ಸೈಟು. Help training and support H6 of 12. NV access shop S7 of 12. ಯಾವುದು ಇಂಪಾರ್ಟೆಂಟ್ ಇಲ್ಲ. License I9 of 12. ಲೈಸೆನ್ಸ್ ಇದು ಇನ್ಸ್ಟಾಲ್ ಮಾಡ್ಬೇಕಾದ್ರೇನೆ ಓದಿರ್ತೀರಾ. Welcome dialog L10 of 12. ವೆಲ್ಕಮ್ ಡೈಲಾಗ್. Check for update C11 of 12. ಚೆಕ್ ಫಾರ್ ಅಪ್ಡೇಟ್ಸ್ ಇದ್ರ ಮೇಲೆ ಎಂಟರ್ ಕೊಟ್ರೆ ಲೇಟೆಸ್ಟ್ ಅಪ್ಡೇಟ್ ಇದ್ರೆ ಅದು ಚೆಕ್ ಮಾಡುತ್ತೆ. ಇಲ್ಲ ಲೇಟೆಸ್ಟ್ ಅಪ್ಡೇಟ್ ಇಲ್ಲ ಅಂದ್ರೆ ದೇರ್ ಆರ್ ನೋ ಅವೈಲಬಲ್ ಅಂತ ಹೇಳುತ್ತೆ. About a 12 of 12. ಅಬೌಟ್ ಇದನ್ನ ಕ್ಲಿಕ್ ಮಾಡಿದ್ರೆ NVDA ಬಗ್ಗೆ ಓದ್ಕೋಬಹುದು. ಇದಿಷ್ಟೇ. Help sub configuration profiles C5 of 12. ಕನ್ಫಿಗರೇಷನ್ ಪ್ರೊಫೈಲ್ಸ್ ಅಂತಂದ್ರೆ ಇದೇನು ಇಲ್ಲ, ಇದರಲ್ಲಿ ನಾವು ಒಂದೊಂದು ಆ್ಯಪ್ಗೆ ಒಂದೊಂದು ಥರ NVDAದು ಪ್ರೊಫೈಲ್ನ ಕನ್ಫಿಗರ್ ಮಾಡ್ಕೊಬೋದು. ಅದು ಹೇಗೆ ಅಂತ ನನಗೂ ಗೊತ್ತಿಲ್ಲ. ಇನ್ ಕೇಸ್ ನಿಮ್ಗೆ ಯಾರಿಗಾರು ಗೊತ್ತಾಗಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಹೇಳ್ಬೋದು. Revert the saved configuration R6 of 12. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. Reset configuration to factory defaults F7 of 12. ರೀಸೆಟ್ ಕನ್ಫಿಗರೇಷನ್ ಟು ಫ್ಯಾಕ್ಟರಿ ಡಿಫಾಲ್ಟ್ ಇದನ್ನು ಮಾಡಿದರೆ NVDA ಹೊಸದಾಗಿ ಬಂದಾಗ ಹೆಂಗಿತ್ತೋ ಆ ರೀತಿ ಸೆಟ್ಟಿಂಗ್ಸ್ ಆಗುತ್ತೆ. Save configuration S8 of 12. ಸೇವ್ ಕನ್ಫಿಗರೇಷನ್. Donate D10 of 12. ಇಲ್ಲಿ ಡೊನೇಷನ್ಗೆ ಏನಾರು ನೀವು ಮಾಡ್ತೀರಾ ಅಂದರೆ ಇಲ್ಲಿ ಡೊನೇಟ್ ಮಾಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬಟ್ ಡೊನೇಷನ್ ಮಾಡ್ಬೇಕಾದ್ರೆ ನೆನಪಿರ್ಲಿ, ರೂಪಾಯಿ ಲೆಕ್ಕದಲ್ಲ, ಡಾಲರ್ ಲೆಕ್ಕದಲ್ಲಿ ಕೊಡಬೇಕಾಗುತ್ತೆ. Exit X12 of 12. ಎಕ್ಸಿಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಎಕ್ಸಿಟ್ ಆಗುತ್ತೆ, NVDA ಆಫ್ ಆಗುತ್ತೆ. Desktop list. Google Gemini 12 of 7. ಸೊ ಇವಾಗ ಇಂಪಾರ್ಟೆಂಟ್ ಆಗಿ ನೋಡೋದಾದ್ರೆ ಇಲ್ಲಿ NVDAದು ಸೆಟ್ಟಿಂಗ್ಸ್ ನೋಡ್ತಾ ಹೋಗೋಣ. NVDA menu. Preferences submenu P. NVDA ಮೆನ್ಯೂ ಮಾಡಿ ಒಂದೇ ಒಂದ್ಸತಿ ಡೌನ್ ಆರೋ ಮಾಡ್ತೀನಿ, ಪ್ರೆಫರೆನ್ಸಸ್ ಹೋಗುತ್ತೆ, ರೈಟ್ ಆರೋ ಮಾಡ್ತೀನಿ. Settings S1 of 4. ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಇದೆ. NVDA settings. General, normal configuration, dialog. Categories. List Alt C. General 1 of 22. ಇಲ್ಲಿ 22 ಕ್ಯಾಟಗರೀಸ್ ಇದೆ. ನಾನು ನಿಮಗೆ ಜನರಲ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋದು ಮಾತ್ರ ತೋರಿಸ್ತೀನಿ, ಹೇಳ್ತೀನಿ. General property page. NVDA language requires restart. Combo box user default collapsed Alt L. ಇದನ್ನ ಹಾಗೆ ಇರೋದಕ್ಕೆ ಬಿಡಿ. Save configuration when exiting NVDA checkbox checked Alt S. Show exit options when exiting NVDA checkbox checked Alt W. Play sounds when starting or exiting NVDA checkbox checked Alt P. Start NVDA after I sign in checkbox checked Alt A. ಇದು ಇಂಪಾರ್ಟೆಂಟ್. ಸ್ಟಾರ್ಟ್ NVDA ಆಫ್ಟರ್ ಐ ಸೈನ್ ಇನ್ ಅಂದ್ರೆ NVDA ನೀವು ಕಂಪ್ಯೂಟರ್ಗೆ ಲಾಗಿನ್ ಆಗಿದ ತಕ್ಷಣ ಆನ್ ಮಾಡ್ಕೋಬೇಕಾ ಅಂತ ಕೇಳ್ತಾ ಇದೆ. ಅದು ನಾನು ಚೆಕ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ ಕೇಸ್ ಕೆಲವೊಂದು ಟೈಮ್ ಏನಾಗುತ್ತೆ, ಒಂದೇ ಲ್ಯಾಪ್ಟಾಪ್ನ ಸೈಟೆಡು ಬ್ಲೈಂಡು ಇಬ್ಬರು ಯೂಸ್ ಮಾಡ್ತಿರ್ತಾರೆ. ಆವಾಗ ಅಂಥ ಕೇಸ್ಗಳಲ್ಲಿ ಈ ರೀತಿ ಸೆಟ್ಟಿಂಗ್ಸ್ನ ಆಫ್ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಸೊ ನಾನು ಆನ್ ಮಾಡ್ಕೊಂಡಿದ್ದೀನಿ. Use NVDA during sign-in. Requires administrator privileges. Checkbox checked. ಇದು ಕೂಡ ಸೇಮೇ, ಅಂದರೆ ಇದು ಸೈನ್ ಇನ್ ಆಗ್ಬೇಕಾದ್ರೆ NVDA ಬೇಕಾ ಅಂತ ಕೇಳ್ತಾ ಇದೆ. ಸೊ ನಾನು ಆನ್ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ಯಾರಾದರೂ ಸೈಟೆಡು ಬ್ಲೈಂಡು ಒಟ್ಟೊಟ್ಟಿಗೆ ಯೂಸ್ ಮಾಡ್ತಿದ್ರೆ ಒಂದೇ ಲ್ಯಾಪ್ಟಾಪ್ನ, ನಾನು ರೆಕಮೆಂಡ್ ಮಾಡ್ತೀನಿ ಇದನ್ನು ನಾಟ್ ಚೆಕ್ ಮಾಡ್ಕೊಳ್ಳೋದಕ್ಕೆ, ಯಾಕೆಂದರೆ ಅವ್ರಿಗೆ ಕಿರಿಕಿರಿ ಆಗುತ್ತೆ ಅಲ್ವಾ, ಅದಕ್ಕೆ. Use currently saved settings during sign-in and on secure screens. Requires administrator privileges. Button. ಇದು ಏನೂ ಇಲ್ಲ. ಇವಾಗ ಏನು ಸೆಟ್ಟಿಂಗ್ಸ್ ಇದೆಯೋ ಇದನ್ನು ಸೇವ್ ಮಾಡಿದರೆ, ಈಗ ನಾವು ಸೈನ್ ಇನ್ ಹಾಕ್ಬೇಕಾದ್ರೆ ಇವಾಗ ನಾನು ಮಲ್ಟಿ ಲ್ಯಾಂಗ್ ಇಟ್ಕೊಂಡಿದ್ದೀನಿ. ಇದೇ ಸೆಟ್ಟಿಂಗ್ಸ್ನ ಸೇವ್ ಮಾಡಿದರೆ ನಾನು ಪಾಸ್ವರ್ಡ್ ಹೊಡಿಬೇಕಾದ್ರೆ ಈಗ NVDAದು ಸ್ಯಾಪಿಫೈ ವಾಯ್ಸ್ ಮಾತಾಡುತ್ತೆ ಅಲ್ವಾ, ನಾವು ಈ ಸೆಟ್ಟಿಂಗ್ಸ್ನ ಸೇವ್ ಮಾಡಿಟ್ಕೊಂಡ್ರೆ ಆವಾಗ ನನಗೆ ಮಲ್ಟಿ ಲ್ಯಾಂಗ್ ಮಾತಾಡುತ್ತೆ ಸೈನ್ ಇನ್ ಮಾಡಬೇಕಾದ್ರೆ. ಅದನ್ನು ತೋರಿಸೋದಕ್ಕಾಗಲ್ಲ, ಬಿಕಾಸ್
ಇಲ್ಲಿ ರೆಕಾರ್ಡಿಂಗ್ ಮಾಡ್ತಿರೋದ್ರಿಂದ ಒಂಚೂರು ಇಶ್ಯೂ ಆಗ್ಬೋದು, ಅದಕ್ಕೆ ನಾನು ತೋರ್ಸಕ್ ಹೋಗೋದಿಲ್ಲ. ನೆಕ್ಸ್ಟ್ Automatically check for updates to NVDA checkbox checked Alt U. ಇದು ನಂಗೆ ಬಿಡಿ, Notify for pending update on startup checkbox checked Alt P. ಇದು ಸೇಮ್ ಇರಲಿ, Update mirror grouping. Edit read only change button. ಇದನ್ನೇನು ಮಾಡಕ್ ಹೋಗ್ಬೇಡಿ ಇವೆಲ್ಲ. Prevent display from turning off during say all or reading with braille checkbox checked Alt D. ಇದು ಬ್ರೈಲ್ ಡಿಸ್ಪ್ಲೇ ಯೂಸ್ ಮಾಡೋರಿಗೆ ಇದನ್ನು ಎನೇಬಲ್ ಆಗಿ ಇರೋದಕ್ಕೆ ಬಿಟ್ಬಿಡಿ ಹಂಗೆ. OK button. Can't apply button Alt. ಎಲ್ಲ ಸೆಟ್ಟಿಂಗ್ಸ್ ಮಾಡಾದ್ಮೇಲೆ ನೀವು ಓಕೆ ಕೊಡಬೇಕು, ಇಲ್ಲ ಅಪ್ಲೈ ಕೊಟ್ಟು ಓಕೆ ಕೊಡಬೇಕು. ಇಲ್ಲ ಅಂದ್ರೆ ನೀವು ಕಂಪ್ಯೂಟರ್ ರೀಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಹಳೆ NVIDIA ಸೆಟ್ಟಿಂಗ್ಸ್ ಏನಿತ್ತು ಅದೇ ಸೆಟ್ಟಿಂಗ್ಸ್ಗೆ ರಿಸೆಟ್ ಆಗ್ಬಿಡುತ್ತೆ. Categories. List Alt C. General 1 of 22. ಸೊ ಜನರಲ್ ಅಂದ್ರೆ ಇದು ಜನರಲ್ ಕ್ಯಾಟಗರಿ ಆಯ್ತು. ನೆಕ್ಸ್ಟ್ ಸ್ಪೀಚ್. Speech 2 of 22. ನೋಡಿ ಫ್ರೆಂಡ್ಸ್, ಈ ಸ್ಪೀಚ್ ಅಂತ ಬಂದಾಗ ಇಲ್ಲಿ ಒಂದೊಂದು ಸಿಂಥಸೈಸರ್ಗೆ ಒಂದೊಂದು ಕ್ಯಾಟಗರಿ, ಲೈಕ್ ಒಂದೊಂದ್ ತರ ಸೆಟ್ಟಿಂಗ್ಸ್ ಬರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ನಾನು ಮಲ್ಟಿ ಲ್ಯಾಂಗ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಯಾವ ತರ ಸೆಟ್ಟಿಂಗ್ಸ್ ಬರುತ್ತೆ ಅಂದ್ರೆ Speech property page. Synthesizer grouping. Edit read only multi-line multi-lang. ಮಲ್ಟಿ ಲ್ಯಾಂಗ್, Change button Alt H. ಚೇಂಜ್, Default voice. Combo box English. N collapsed Alt V. ಇಂಗ್ಲಿಷ್ ಎನ್ ಅಂದ್ರೆ ಡಿಫಾಲ್ಟ್ ಆಗಿ ಇಂಗ್ಲಿಷ್ ಇಟ್ಟಿದ್ದೀನಿ ವಾಯ್ಸ್ ನ. Synthesizer. Combo box ETI eloquence collapsed Alt S. ನಾನು ಇಂಗ್ಲಿಷ್ಗೆ ETI ಎಲಿಕ್ವೆನ್ಸ್ ಇಟ್ಕೊಂಡಿದ್ದೀನಿ. ಈಗ ಹಿಂಗೆ ಲೆಫ್ಟ್ ಬರ್ತೀನಿ, ಶಿಫ್ಟ್ ಟ್ಯಾಬ್. Default voice. Combo box English. N collapsed Alt V. ಈಗ ಎಕ್ಸಾಂಪಲ್ ನಾನು ಕನ್ನಡ ಮಾಡ್ತೀನಿ, ಕೆ ಮಾಡ್ತೀನಿ ನೋಡಿ. Kazakh. KK Khmer. KM. Kannada. KN. ಇವಾಗ ಇಲ್ಲಿ ಟ್ಯಾಬ್ ಮಾಡ್ತೀನಿ. Synthesizer. Combo box eSpeak NG collapsed Alt S. ಯಾಕೆ ಅಂದ್ರೆ ಸಿಂಥಸೈಸರ್ ಕಾಂಬೋ ಬಾಕ್ಸ್ ಈ ಸ್ಪೀಕ್ ಅಂತ ಹೇಳ್ತೆ. ಯಾಕೆ ಅಂದ್ರೆ ನಾನು ಕನ್ನಡಕ್ಕೆ ಈ ಸ್ಪೀಕ್ ಇಟ್ಕೊಂಡಿದ್ದೀನಿ. ಸೊ ಇದಾಯ್ತು, ನಾನು ಮತ್ತೆ ಇಂಗ್ಲಿಷ್ಗೆ ಚೇಂಜ್ ಮಾಡ್ತೀನಿ. Default voice. Combo box Kannada. KN collapsed English. N. ಓಕೆ, ಡನ್. Synthesizer. Send text language to synthesizer checkbox checked. ಇದು ಈ ಸೆಟ್ಟಿಂಗ್ಸ್ ಗಳನ್ನೆಲ್ಲ ಏನು ಮಾಡಕ್ ಹೋಗ್ಬೇಡಿ. ಇದು ಮಲ್ಟಿ ಲ್ಯಾಂಗ್ ಯೂಸರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು. Profile. Combo box default collapsed Alt P. Use language detection based on Unicode scripts checkbox checked. Ignore numbers in language detection checkbox not checked. ಇದನ್ನೆಲ್ಲ ಏನು ಮಾಡಬೇಡಿ. Latin voice. Combo box English. N collapse Cyrillic voice. Combo box Russian. Ru collapsed Alt Arabic voice. Combo box Arabic. R collapsed Alt Devanagari voice. Combo box Hindi. I collapsed Alt D. CJK characters voice. Combo box Chinese. Simplified. ZH automatic language switching when supported. Checkbox checked. ಇದು ಈ ಸೆಟ್ಟಿಂಗ್ ಏನು ಅಂದ್ರೆ ಆಟೋಮ್ಯಾಟಿಕ್ ಲ್ಯಾಂಗ್ವೇಜ್ ಸ್ವಿಚಿಂಗ್ ವೆನ್ ಸಪೋರ್ಟೆಡ್. ಅದಕ್ಕೇನಾದ್ರು ಲ್ಯಾಂಗ್ವೇಜ್ ಸಪೋರ್ಟ್ ಆಗ್ತಾ ಇದೆ, TTS ಓದ್ತಾ ಇದೆ, ಓದೋ ರೀತಿಯಲ್ಲಿ ಆ ಲ್ಯಾಂಗ್ವೇಜ್ ಇದೆ ಅಂತಂದ್ರೆ ಅದು ಸಪೋರ್ಟ್ ಆಗುತ್ತೆ, ಚೇಂಜ್ ಆಗುತ್ತೆ. Automatic dialect switching when supported. Checkbox not checked. Record language changes while reading. Checkbox not checked Alt G. ಇದೆಲ್ಲ ಅಷ್ಟೊಂದು ಏನು ಮಾಡಕ್ ಹೋಗ್ಬೇಡಿ, ಡಿಫಾಲ್ಟ್ ಆಗಿ ಹೆಂಗಿದೆಯೋ ಹಂಗೆ ಬಿಡಿ. Record when switching to language is not supported by synthesizer. Combo box speech collapsed Alt U. Punctuation symbol level. Trust voices language when processing. Punctuation symbol level. Combo box none collapsed Alt L. ಪಂಚುವೇಶನ್ ನನ್ನು ಇದನ್ನ ನಾವು ಚೇಂಜ್ ಮಾಡ್ಕೋಬಹುದು, ಬಟ್ ನಾನು ಮಾಡಲ್ಲ. ಏನೇನಿದೆ ನೋಡೋಣ. Some. Most. ಸಮ್ ಇದೆ, ಮೋಸ್ಟ್ ಇದೆ, All. ಆಲ್. ಆಲ್ ಅಂದ್ರೆ ಎಲ್ಲ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ರನ್ ಡೈಲಾಗ್, ಟೈಪ್ ದ ನೇಮ್ ಆಫ್ ಅ ಪ್ರೋಗ್ರಾಮ್, ಕಾಮ, ಫೋಲ್ಡರ್, ಕಾಮ, ಡಾಕ್ಯುಮೆಂಟ್ಸ್ ಅಂತೆಲ್ಲ ಹೇಳುತ್ತೆ. ಸೊ ನಾನು ನನ್ಗೆ ಇಟ್ಕೋತೀನಿ. Most. Some. None. ನನ್. ಡನ್. ಟ್ಯಾಬ್. Trust voices language when processing characters and symbols. Checkbox checked. Unicode normalization. Combo box default. Enabled. Collapsed Alt Z. ಇದನ್ನೆಲ್ಲ ಏನೂ ಮಾಡಬೇಡಿ. ಇದನ್ನೇನಾದ್ರು ಮಾಡಕ್ ಹೋದ್ರೆ NVIDIA ಸೆಟ್ಟಿಂಗ್ಸ್ ಹಾಳಾಗೋಗುತ್ತೆ. ಐ ಮೀನ್ ಮಲ್ಟಿ ಲ್ಯಾಂಗ್ ಸರಿಯಾಗಿ ವರ್ಕ್ ಆಗಲ್ಲ ಆಮೇಲೆ. Record normalized when navigating by character. Checkbox checked Alt N. Extra dictionaries for character and symbol processing. List Alt X. Unicode delayed descriptions for capital pitch change percentage edit selected 30. ಇದು ಕ್ಯಾಪಿಟಲ್ ಪಿಚ್ ಚೇಂಜ್ ಪರ್ಸೆಂಟೇಜು 30 ಇದೆ. ನಾನು ಇದನ್ನ 15ಗೆ ಇಟ್ಕೋತೀನಿ, ಯಾಕಂದ್ರೆ ನನಗೆ ಜಾಸ್ ತರ ಮಾತಾಡಬೇಕು. ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಹೈ ಪಿಚ್ ಅಲ್ಲಿ ಮಾತಾಡುತ್ತಲ್ಲ ಜಾಸ್, ಆ ರೀತಿ ಮಾತಾಡ್ಬೇಕು. ನಾನು 15 ಇಟ್ಕೋತೀನಿ. 27. 16. 76. 15. 15 ನಾನು ಡಿಕ್ರೀಸ್ ಮಾಡೋದಕ್ಕೆ ಡೌನ್ ಏರೋ ಮಾಡಿದೆ. ಟ್ಯಾಬ್. Say cap before capitals. Checkbox not checked Alt C. ಸೇ ಕ್ಯಾಪ್ ಬಿಫೋರ್ ಕ್ಯಾಪಿಟಲ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಶಿಫ್ಟ್ ಒತ್ತಿಡ್ಕೊಂಡು ಎ ಒತ್ತಿದ್ರೆ
ಕ್ಯಾಪ್ ಎ ಅಂತ ಹೇಳುತ್ತೆ. ಸೊ ನನಗೆ ಅದೇನು ಬೇಡ, ನಾನು ಅದನ್ನೆಲ್ಲ ಎನೇಬಲ್ ಮಾಡಲ್ಲ, Beep for capitals checkbox not checked Alt B. ಇದನ್ನು ಏನು ಮಾಡಲ್ಲ. Use spelling functionality if supported checkbox checked Alt S. Modes available in the cycle speech mode command. List Alt M. Off checkbox checked 1 of 4. Off checkbox checked 1 of 4. ಆಫ್ ಇದೆ ಇಲ್ಲಿ. ಸೈಕಲ್ ಸ್ಪೀಚ್ ಕಮಾಂಡ್ ಮೋಡ್ಸ್ ಅವೈಲೇಬಲ್, ಯಾವ್ಯಾವುದು ನೋ ಸ್ಪೀಚ್ ಇದೆ. ಇನ್ಸರ್ಟ್ ಎಸ್ ಮಾಡಿದ್ರೆ ಅದು ಹೇಳುತ್ತೆ ನೋ ಸ್ಪೀಚ್ ಇದೆ, ಬೀಪ್ ಇದೆ, ಆಮೇಲೆ ಸ್ಪೀಕ್ ಇದೆ, ಸ್ಪೀಚ್ ಆನ್ ಡಿಮ್ಯಾಂಡ್ ಅಂತ ಏನೋ ಇದೆ. ನೆಕ್ಸ್ಟ್ OK button. ಓಕೆ, Cancel button. Apply button Alt A. ಅಪ್ಲೈ. Categories. List Alt C. Speech 2 of 22. ನಾನು ನಿಮ್ಗೆ ಸ್ಪೀಚ್ ಅಲ್ಲಿ ಒಂದೇ ಒಂದು ಸೆಟ್ಟಿಂಗ್ ನ ಎಕ್ಸ್ಟ್ರಾ ತೋರಿಸ್ತೀನಿ. Speech property page. Synthesizer grouping. Edit read only multi-line multi-lang. Change button Alt H. ಇದನ್ನ ಚೇಂಜ್ ಮಾಡಿ. Select synthesizer dialog. Windows 1 Core Voice Microsoft's ETIL eSpeak ETI Eloquence. ETI Eloquence ಸೆಟ್ಟಿಂಗ್ಸ್ ತೋರ್ಸೋಣ. NVDA settings. Speech normal config. ಸೊ ಈಗ ETI Eloquence ಗೆ ಚೇಂಜ್ ಆಯ್ತು. Voice combo box American English synthesizer grouping. ಇವಾಗ ಸಿಂಥಸೈಸರ್ದು ಹೋಲ್ ಲೇಔಟೇ ಚೇಂಜ್ ಆಗ್ಬಿಡುತ್ತೆ. ಲೈಕ್ ಸೆಟ್ಟಿಂಗ್ಸ್ ಗಳು ಸ್ವಲ್ಪ ಚೇಂಜ್ ಬರುತ್ತೆ. ಯಾವ್ಯಾವುದು ಅಂತ ನೋಡೋಣ. Voice combo box American English collapsed Alt V. ವಾಯ್ಸ್ ಅಮೆರಿಕನ್ ಇಂಗ್ಲಿಷ್ ಇದೆ. Variant combo box read collapsed Alt A. ಇಲ್ಲಿ ವಾಯ್ಸ್ಗೂ ವೇರಿಯಂಟ್ಗೂ ಡಿಫ್ರೆನ್ಸ್ ಇದೆ. ವಾಯ್ಸ್ ಅಂತಂದ್ರೆ ರಿಯಲ್ ಜಾಸ್ದು ಅಥವಾ ರಿಯಲ್ ಎಲಿಕ್ವೆನ್ಸ್ದು ವಾಯ್ಸ್ ಅಲ್ಲ. ವಾಯ್ಸ್ ಅಂತಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಅಂತ. ವೇರಿಯಂಟ್ ಅಂದ್ರೆ ಇಲ್ಲಿ ವಾಯ್ಸ್ ಅಂತ. ಈ ಕನ್ಫ್ಯೂಷನ್ ಆದಷ್ಟು ಅವಾಯ್ಡ್ ಮಾಡಿ. ವೇರಿಯಂಟ್ ರೀಡು ಯಾವ್ಯಾವ್ದಿದೆ ನೋಡೋಣ. Shelly, ಚಲಿ, Read Shelly, Bobby, Rocco Glenn Sandy, Grandma, Grandpa, ಇಷ್ಟೇ ಇರೋದು. ನಂಗೆ ರೀಡ್ ಅಂದ್ರೇನೆ ಇಷ್ಟ, ರೀಡ್ ಇಟ್ಕೋತೀನಿ. Sand, Glenn Rock Bob, Shelly, Read ರೀಡ್. Rate Slider 30 Alt R. ರೇಟ್ ಅಂದ್ರೆ ಸ್ಪೀಡು, ಎಷ್ಟು ಬೇಕೋ ಅಷ್ಟು. ನಾನು ಟ್ಯುಟೋರಿಯಲ್ ಮಾಡಕ್ಕೆ ಅಂತ 30 ಇಟ್ಕೊಂಡಿದ್ದೀನಿ. ನಾನು ಇದನ್ನ ಜಾಸ್ತಿ ಮಾಡಕ್ ಹೋಗಲ್ಲ. ಟ್ಯಾಬ್. Pitch Slider 65 Alt P. ಪಿಚ್ 65. ಪಿಚ್ ಅಂದ್ರೆ ಯಾವ ತರ ಪಿಚ್ ಅಲ್ಲಿ ಮಾತಾಡ್ಬೇಕು. ದಟ್ ಮೀನ್ಸ್ ಇವಾಗ ತೋರಿಸ್ತೀನಿ ನೋಡಿ, ಹೈ ಮಾಡಿ ತೋರಿಸ್ತೀನಿ ಹೇಗ್ ಮಾತಾಡುತ್ತೆ. 66 67 68 69 70 71 72 73 74 75 76 77 80 81 80 80 80 80 80 92 99 100. ನೋಡಿ 100 ಪಿಚ್ ಇಟ್ರೆ ಹಿಂಗ್ ಮಾತಾಡುತ್ತೆ, ಫುಲ್ಲು ಹೈ ಪಿಚ್ ಅಲ್ಲಿ. ಈಗ 0 ಇಡೋಣ, ಹೆಂಗ್ ಮಾತಾಡುತ್ತೆ ನೋಡೋಣ. 99 54 53 35 30 29 20 20 24 13 12 11 9 8 7 6 5 4 3 2 1 0 1 0. Inflection slider 30 Alt I. Pitch slider 0 Alt P. ಫುಲ್ಲು 0 ಇಟ್ರೆ ಅಂಕಲ್ ತರ ಮಾತಾಡುತ್ತೆ, ಅಂಕಲ್ಗಿಂತನೂ ಕಡೆ. ಸೊ ನಾನು ವಾಪಸ್ ಮೀಡಿಯಂ ಆಗಿ ಇಟ್ಕೋತೀನಿ. 1 2 3 4 5 20 22 20 28 20 32 34 36 44 45 48 40 52 50 58 61 60 60 60 65. ಓಕೆ, ವಾಪಸ್ ಹಳೇದೇ ಇಟ್ಕೊಂಡೆ. Inflection slider 30 Alt I. ಇನ್ಫ್ಲೆಕ್ಷನ್, ಇದನ್ನು ಕೂಡ ಏನು ಚೇಷ್ಟೆ ಮಾಡಕ್ ಹೋಗ್ಬೇಡಿ. ಇದನ್ನೇನಾದ್ರು ಮಾಡಿದ್ರೆ ಭಾವನೆಗಳು ತೋರಿಸುವಂತಹ ಎಕ್ಸ್ಪ್ರೆಷನ್ಗಳು ತೋರಿಸ್ತೀವಲ್ಲ, ಇವಾಗ ನಾವು ಎಕ್ಸ್ಪ್ರೆಷನ್ ಕೊಟ್ಟು ಹೆಂಗ್ ಮಾತಾಡ್ತೀವಿ, ಕಾಮ, ಕ್ವಶನ್ ಮಾರ್ಕ್, ಅದಕ್ಕೆಲ್ಲ ಎಕ್ಸ್ಪ್ರೆಷನ್ ಕೊಟ್ಟು ಮಾತಾಡುತ್ತಲ್ವಾ, ಅದು ಚೇಂಜ್ ಆಗೋಗುತ್ತೆ. ಇದನ್ನ 0 ಮಾಡಿ ತೋರಿಸ್ತೀನಿ ನೋಡಿ ಹೆಂಗಾಗುತ್ತೆ. 29 1 0. 0 ಅಂದ್ರೆ ಒಂದು ಚೂರು ಮಾತಾಡ್ಬೇಕಾದ್ರೆ ಏರು ಇಳಿತ ಏನು ಇರೋದಿಲ್ಲ, ಒಂದೇ ಪಿಚ್ ಅಲ್ಲಿ ಒಂದೇ ಇದರಲ್ಲಿ ಮಾತಾಡುತ್ತೆ. ಏನೇ ಸಿಂಬಲ್ ಇರ್ಲಿ, ಏನೇ ಎಕ್ಸ್ಪ್ಲನೇಷನ್ ಇರ್ಲಿ, ಅದು ಕೊಡಲ್ಲ. ಸೊ 1 0 ಈಗ ನಾನು 100 ಗೆ ತೋರಿಸ್ತೀನಿ ಹೇಗೆ ಮಾತಾಡಿ. 1 99 100. ನೋಡಿ 100 ಅಂದ್ರೆ ಫುಲ್ಲು ಧ್ವನಿಯಲ್ಲಿ ಏರು ಇಳಿತ ಜಾಸ್ತಿ ಆಯ್ತು. 99 98 100. Volume slider 100 Alt O.
ವಾಲ್ಯೂಮ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಸೌಂಡು. Inflection. Slider 100 Alt I. ನಾನು ವಾಪಸ್ 30ಗೆ ಇಟ್ಕೋತೀನಿ. 99. 66. 65. 46. 43. 41. 30. 34. 33. 32. 31. 30. ಓಕೆ ಡನ್. ಇದು ನಾರ್ಮಲ್ ಆಯ್ತೀಗ. Volume. Slider 100 Alt O. ವಾಲ್ಯೂಮ್. Head size. Slider 50. ಹೆಡ್ ಸೈಜ್ ಅಂದ್ರೆ ಇದು 0 ಆಗಿಟ್ರೆ ಇದೇ ವಯಸ್ಸೇ ಆಗಿದ್ರು ಕೂಡ ಚಿಕ್ಕ ಮಗು ತರ ಮಾತಾಡುತ್ತೆ. ಈಗ ತೋರಿಸ್ತೀನಿ ನೋಡಿ. 49. 1, 0, ಅಂದ್ರೆ ಫುಲ್ಲು ಯೂತ್, ಅಂಕಲ್ಗಿಂತಾನು ಯೂತ್. ಯೂತ್ ಅಂದ್ರೆ ಲೈಕ್ ನಮ್ ತರ ಯೂತ್ಸ್ ಎಲ್ಲ ಹೆಂಗ್ ಮಾತಾಡ್ತಾರೋ ಹಂಗ್ ಮಾತಾಡುತ್ತೆ. 1, 0, 1, 0. roughness, slider 0, head size, slider 0, ಫುಲ್ಲು ಚಿಕ್ಕ ವಯಸ್ಸಿರುತ್ತೆ. ಈಗ ನಾನು ಹೈ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ನೋಡೋಣ. 100ಗೆ ಇಟ್ಟು ತೋರಿಸ್ತೀನಿ. 1, 26. 27. 49. 50. 78. 78. 82. 90. 100. 100 ಫುಲ್ಲು ರೋಬೋಟ್ ತರ ಮಾತಾಡುತ್ತೆ. ಇದು ನಿಮಗೆ ಹೆಂಗ್ ಬೇಕೋ ಹಂಗ್ ಇಟ್ಕೋಬಹುದು. ಸೊ ನಾನು ಹೆಡ್ ಸೈಜ್ ನ 50ಗೆ ಇಡ್ತೀನಿ. 99. 82. 81. 80. 78. 77. 71. 63. 66. 55. 51. 50. Roughness. Slider 0. ರಫ್ನೆಸ್ 0. ಇದು ಏನಾದ್ರು ಜಾಸ್ತಿ ಮಾಡಿದ್ರೆ ಗಂಟ್ಲೆ ಕಟ್ಟದಾಗ ಹೆಂಗಿರುತ್ತೆ ಹಂಗಿರುತ್ತೆ. ಇದನ್ನ ತೋರಿಸ್ತೀನಿ ನೋಡಿ. 1. 99. 100. Breathiness. Slider 0. Roughness. Slider 100. ಇದನ್ನ 100ಗೆ ಇಟ್ಕೊಂಡ್ರೆ ಗಂಟ್ಲು ಕಟ್ಟದಾಗ ಹೆಂಗಿರುತ್ತೋ ವಾಯ್ಸ್ ಹಂಗಿರುತ್ತೆ. 99. 41. 30. 38. 30. 35. 34. 33. 2. 1. 0. Breathiness. Slider 0. Enable backquote voice tags checkbox checked Alt T. ಬ್ರೆತ್ತಿನೆಸ್ ಅಂದ್ರೆ Breathiness. Slider 0. ಇದನ್ನ ಎಷ್ಟು ಜಾಸ್ತಿ ಇಡ್ತೀರೋ ಅಷ್ಟು ವಾಯ್ಸ್ ಮಧ್ಯ ಪಿಸ್ ಪಿಸ ಮಾತಾಡಕ್ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ 100ಗೆ ಇಟ್ರೆ ಫುಲ್ಲು ಪಿಸ್ ಪಿಸ ಮಾತಾಡುತ್ತೆ ನೋಡಿ. 1. 20. 21. 20. 25. 46. 44. 49. 50. 50. 50. 60. 66. 64. 66. 67. 87. 80. 89. 90. 91. ನೋಡಿ ಫುಲ್ಲು ಪಿಸ್ ಪಿಸ 94. 90. 90. 90. 100. ಅಷ್ಟೇ. 100ಗೆ ಇಟ್ರೆ ಫುಲ್ಲು ಪಿಸ್ ಪಿಸ ನೋಡಿ. ಇವಾಗ Enable backquote voice tags checkbox checked Alt T. ಏನು ಅರ್ಥ Breathiness. ಆಗ್ತಾ ಇಲ್ಲ. Slider 100. ಸೊ ಇದನ್ನ 0ಗೆ ಇಡೋದು ಒಳ್ಳೇದು. 99. 1. 0. ಸೊ ಇದು 0. Enable backquote voice tags checkbox checked Alt T. ಇದೆಲ್ಲ ಸೇಮೆ. ಮಲ್ಟಿಲ್ಯಾಂಗಲ್ ಏನಿತ್ತು ಅದೇ ಸೆಟ್ಟಿಂಗ್ಸ್. Enable abbreviation dictionary checkbox not checked Alt A. ಅಬ್ರಿವಿಯೇಷನ್ ಡಿಕ್ಷನರಿ ಅಂದ್ರೆ ಲೈಕ್ ಈಗ DR ಅಂತ ಓದಿದ್ರೆ ಡಾಕ್ಟರ್ ಆ ತರ ಇದನ್ನ ಚೆಕ್ ಮಾಡ್ಕೊಂಡ್ರೆ ಅದು ಹೇಳುತ್ತೆ. Enable phrase prediction checkbox not checked. ಇದನ್ನ ಏನು ಮಾಡಬೇಡಿ. Pauses. Combo box do not shorten collapsed. ಪಾಸಸ್ Automatic language switching when supported. Checkbox checked. ಇದು ಸೇಮೆ. Automatic dial record language changes what record when switching to language. Punctuation symbol trust voices language when processing characters and Unicode normalization record normalized when nav extra dictionaries for character delayed descriptions for capital pitch change percentage edit selected 15. ಇದನ್ನ 15 ಇಟ್ಟಿದ್ದೀನಿ. Say cap before capitals checkbox not checked Alt C. ಇದನ್ನ ನಾನು ಏನು ಮಾಡಿಲ್ಲ. Beep for capitals choose spell modes OK can't apply button Alt A. ಸೊ ಇನ್ನು ನಾನು ಅಪ್ಲೈ ಕೊಡಲ್ಲ. ಇನ್ನೂ ಒಂದು ಸೆಟ್ಟಿಂಗ್ಸ್ ತೋರಿಸ್ತೀನಿ ನಿಮ್ಗೆ. Categories. List Alt C. Speech property page. Synthesizer change. Button Alt H. ಈಗ ಈ ಸ್ಪೀಕ್ದು ಸೆಟ್ಟಿಂಗ್ಸ್ ಹೆಂಗ್ ಬರುತ್ತೆ ನೋಡೋಣ. Select synthesizer dialog. Synthesize Microsoft Speed East. ಈ ಸ್ಪೀಕ್ದು NV voice combo box American English collapse Alt V. Synthesizer grouping change button Alt H. ಫುಲ್ ಸ್ಪೀಡ್ ಇದೆ. ಓಕೆ ಡನ್. Voice Marion Rex Saga 30 Saga 65 Alt V. Rex Saga 30 Alt 29. 12 11. 12 30 14. 15 60 17 18. 9 20 22. 20 20 26. 27 28. 20 30. Pitch Saga 65 Alt inflection Saga 30 volume Saga 110 Saga 50 roughness Saga 10 volume inflection pitch Saga 6 Rex Saga 30 Alt Marion combo box read collapse Alt A. Rex Saga 30 Alt Marion combo box read collapse voice combo box insert edit recapping apply button cancel button. Apply button Alt A. Press categories list Alt C speech 2 of 22 speech property change button Alt H. Edit read only multi-line speak and change voice combo box American English Marion combo box read collapse Alt Rex Saga 30 Alt 20 20 20 25. Next 3 2 1 0. Pitch Saga 65 Alt P.
Rate sign of 0 alt R. ಯಾಕೆ ಇದು 0 ಆದ್ರೂ Pitch ಏನೂ sign ಅರ್ಥ ಇಲ್ಲ. inflection sign of volume sign of 10 sign sign of 50. Roughness sign of 0. IBM Rest TTSS enable Mac web ಸೆಟ್ಟಿಂಗ್ಸ್ voice ಅಲ್ಲಿ function ಇದೆ. checkbox checked on enable pauses automatic auto report report web function trust unit report extra with length capital take for use spelling function mode okay cancel apply button alt A. Categories list of apply cancel okay button. Press desktop list Google Gemini 12 on 17. Select synthesizer dialog DTI eloquence. DTNG. Desktop list Google Gemini 12 on 17. Select synthesizer dialog DTI eloquence DTNG. DTI eloquence. Desktop list. Google Gemini 12 of 17. ಇದು Select eSpeak synthesizer NG. dial eSpeak NG. Desktop list Google Gemini 12 on 17. Volume 1 inflection 75 pitch 40. Rate rooftop. Rate 80. Rate 70. Rate 0. Rate 35. Rate 40. ಓಕೆ ಡನ್. ಈಗ ನಾರ್ಮಲ್ ಆಗಿ ಬಂತು. eSpeak ಸೆಟ್ಟಿಂಗ್ಸ್ ನೋಡೋಣ. NSET. NVDA settings. General normal configuration dialog. Speech 2 of 21. Speech property page. Synthesizer grouping. Edit read only multi-line eSpeak NG. Synthesizer eSpeak. Change. Button alt H. Voice. Combo box English straight written. Collapsed alt V. ಇದರಲ್ಲಿ ಸುಮಾರು ವಾಯ್ಸಸ್ ಇದಾವೆ. ಐ ಮೀನ್ ಲ್ಯಾಂಗ್ವೇಜಸ್ ಇದಾವೆ. ನಾನು ಇಂಗ್ಲಿಷ್ ಗ್ರೇಟ್ ಬ್ರಿಟನ್ ಇಟ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಬೇರೆ ಬೇರೆ ಇಂಗ್ಲಿಷ್ ಇಟ್ಕೊಂಡ್ರೆ ಮಾತಾಡುವಂತಹ ಶೈಲಿನೇ ಚೇಂಜ್ ಆಗೋಗುತ್ತೆ. ಇವಾಗ ತೋರಿಸ್ತೀನಿ ನೋಡಿ. English Scotland. ಇಂಗ್ಲಿಷ್ ಸ್ಕಾಟ್ಲೆಂಡ್ ಅಂತ ಒಂಥರ ಸ್ಟೈಲಲ್ಲಿ. ಸೊ ಆ ಸ್ಟೈಲು ನಿಮ್ಗೆ ಇಷ್ಟ ಆದರೆ ಇಟ್ಕೋಬೋದು. ಸೊ ನನಗೆ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. English Great Britain. ಗ್ರೇಟ್ ಬ್ರಿಟನ್ನೇ ಇಟ್ಟಿದ್ದೀನಿ. ಟ್ಯಾಬ್. Variant. Combo box max collapsed alt A. ಇದರಲ್ಲಿ ಒಂದು ಎಷ್ಟು ವಾಯ್ಸ್ ಇದೆಯೋ ನನಗೂ ಗೊತ್ತಿಲ್ಲ. ಅರೌಂಡ್ 60 to 70 ವಾಯ್ಸಸ್ ಇರ್ಬೋದು. ಒಂದು ತೋರಿಸ್ತೀನಿ. Michael. Mitchell. Michael. ಮೈಕಲ್. Rate. Slider 40 alt R. Variant. Combo box Michael collapsed alt A. ಮಾರ್ಕ್ಸ್ ಇಡ್ತೀನಿ. ಮ್ಯಾಕ್ಸ್. Max. ಓಕೆ. ಟ್ಯಾಬ್. Rate. Slider 40 alt R. ರೇಟು. Rate boost checkbox not checked alt D. ಇದರಲ್ಲಿ ಒಂದು ಆಪ್ಷನ್ ಇದೆ ರೇಟ್ ಬೂಸ್ಟ್ ಅಂತ. ಇದನ್ನ ಆನ್ ಮಾಡಿದ್ರೆ 40 ಅಷ್ಟು ಡಬಲ್ ಸ್ಪೀಡ್ ಆಗಿಟ್ರೆ ಹೆಂಗ್ ಮಾತಾಡುತ್ತೋ ಹಂಗ್ ಮಾತಾಡುತ್ತೆ. ತೋರಿಸ್ತೀನಿ ನೋಡಿ. Pitch slider 40 alt D. Rate boost checkbox checked alt D. ಏನೇನು ಅರ್ಥ ಆಗಲ್ಲ. ಸೊ ಈಗ ನಾನು ಆಫ್ ಮಾಡ್ತೀನಿ. Not checked. Pitch. Slider 40 alt B. ಪಿಚ್ 40 ಇದೆ ಬೈ ಡಿಫಾಲ್ಟ್. ಪಿಚ್ ಅಂದ್ರೆ ಇದರಲ್ಲೂ ಸೇಮೇ, ಆದ್ರೆ ಮಾತಾಡುವಂತಹ ಶೈಲಿ ಚೇಂಜು. 0 ಇಟ್ರೆ ಫುಲ್ ಅಂಕಲ್ ತರ ಮಾತಾಡುತ್ತೆ. ಹೈ ಇಟ್ರೆ ಫುಲ್ಲು ಚಿಕ್ಕ ವಾಯ್ಸ್ ಹೆಂಗಿರುತ್ತೋ ಹಂಗ್ ಮಾತಾಡುತ್ತೆ. ನೋಡ್ತೀನಿ. 41. 71. 72. 99. 100. Inflection. Slider 75 alt I. ಇನ್ಫ್ಲೆಕ್ಷನ್ ಇದಕ್ಕೆ 30 ಅಲ್ಲ, ಇದಕ್ಕೆ 75 ಇಕ್ಕಿದ್ರೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾತಾಡುತ್ತೆ. ಇಲ್ಲ ಅಂದ್ರೆ ಒಂಥರ ಮಾತಾಡುತ್ತೆ. ಇದಕ್ಕೂ ಕೂಡ ಅಷ್ಟೇ. ಇನ್ಫ್ಲೆಕ್ಷನ್ ಅಂದ್ರೆ ಏರಿಳಿತ, ಐ ಮೀನ್ ಭಾವನೆಗಳನ್ನ ಗ್ರಹಿಸುವಂತಹ ಶಕ್ತಿ. Pitch. Slider 100 alt P. ನನಗೆ ಹಿಂಗ್ ಬೇಡ. ನಾನು ನಾರ್ಮಲ್ ಆಗಿ 55 ಇಟ್ಕೋತೀನಿ ಪಿಚ್. 99. 70. 77. 69. 57. 50. 55. 54. 55. 55. Inflection. Slider 75 volume. Slider 100 automatic language switching when ಇದೆಲ್ಲ volume. ವಾಲ್ಯೂಮ್ ಎಲ್ಲ ಸೇಮೆ. Automatic language automatic dialect switching ಇದು when ಕೂಡ ಸೇಮೆ. report language changes while report when switching punctuation symbol trust voices language Unicode normalization report normalized when nav extra dictionaries for delayed descriptions for characters capital pitch change percentage edit selected 15. ಇದು ಬೈ ಡಿಫಾಲ್ಟ್ 15 ಇರುತ್ತೆ. Say cap before capitals checkbox not checked alt beep for capitals checkbox not use spelling function modes available in the cycle speech mode command OK button cancel apply button alt A. Categories list apply cancel button. OK button. Desktop list Google Gemini 12 on 17. ಸೊ ಇದಾಗಿತ್ತು ಇವತ್ತಿನ NVDA ಸೆಟ್ಟಿಂಗ್ಸು. ಸೊ ಇನ್ನು ತುಂಬ ಇದೆ ಸೆಟ್ಟಿಂಗ್ಸು. ಇದನ್ನು ಪಾರ್ಟ್ 2 ಅಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇವತ್ತಿಗೆ ಇಷ್ಟೇ. ಯಾರ್ಯಾರು ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿದಿರೋ, ಎಲ್ಲರೂ ನಮಗೆ ಸಪೋರ್ಟ್ ಯಾರ್ಯಾರು ಮಾಡ್ತಾ ಇದ್ದಾರೋ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ನೀವು ಎಲ್ಲ ವೀಡಿಯೋಸ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಯಾರಾದರೂ ನಮ್ಮ ಕಮ್ಯುನಿಟಿಗೆ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಅದರದ್ದೆಲ್ಲ ಲಿಂಕ್ನ ಕೊಟ್ಟಿರ್ತೀವಿ. ನೀವು ಧಾರಾಳವಾಗಿ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ನಿಮ್ಮ ಅನಿಸಿಕೆಗಳು ಎಲ್ಲ ನೀವು ಹೇಳ್ಕೊಬೋದು. ಥ್ಯಾಂಕ್ ಯು. ನಮಸ್ಕಾರ.